ಕಾವ್ಯ ಮಾರನ್ IPL ಬಗ್ಗೆ ಆಸಕ್ತಿ ಇರುವವರಿಗೆ ಕಾವ್ಯ ಮಾರನ್ ಪರಿಚಯ ಇದ್ದೇ ಇರುತ್ತದೆ. ಸನ್ರೈಸರ್ಸ್ ಹೈದರಾಬಾದ್ ತಂಡದ ಮಾಲಕಿ ಈಕೆ. ದೇಶದ ಬಲು ಜನಪ್ರಿಯ ಯುವ ಉದ್ಯಮಿಗಳಲ್ಲಿ ಕಾವ್ಯ ಮಾರನ್ ಸಹ ಒಬ್ಬರು. ಸನ್ ಗ್ರೂಪ್ನ ಮಾಲೀಕ ಕಲಾನಿಧಿ ಮಾರನ್ ಅವರ ಪುತ್ರಿಯೇ ಈ ಕಾವ್ಯ ಮಾರನ್. ಇವರ ಕುಟುಂಬದ ಆಸ್ತಿ ಕೆಲವು ಸಾವಿರ ಕೋಟಿಗಳನ್ನು ದಾಟುತ್ತದೆ. ಇದೀಗ ಉದ್ಯಮಿ ಕಾವ್ಯ ಮಾರನ್ ದಕ್ಷಿಣ ಭಾರತದ ಜನಪ್ರಿಯ ಯುವ ಸಂಗೀತ ನಿರ್ದೇಶಕ ಮದುವೆಯಾಗಲಿದ್ದಾರೆ ಎನ್ನಲಾಗುತ್ತದೆ. ಜೈಲರ್, ವಿಕ್ರಮ್ ಇನ್ನೂ ಹಲವಾರು ಬ್ಲಾಕ್ ಬಾಸ್ಟರ್ ಸಿನಿಮಾಗಳಿಗೆ ಸಂಗೀತ ನೀಡಿರುವುದು ಮಾತ್ರವಲ್ಲದೆ ಕೇವಲ ತಮ್ಮ ಸಂಗೀತದಿಂದಲೇ ಸಿನಿಮಾಗಳನ್ನು ಹಿಟ್ ಮಾಡಿಸುತ್ತಿರುವ ಯುವ ಸಂಗೀತ ನಿರ್ದೇಶಕ ಅನಿರುದ್ಧ್ ರವಿಚಂದ್ರನ್ ಅವರನ್ನು ಕಾವ್ಯ ಮಾರನ್ ಅವರನ್ನು ಶೀಘ್ರವೇ ಮದುವೆಯಾಗಲಿದ್ದಾರೆ ಎಂಬ ಮಾತುಗಳು ತುಸು ಗಟ್ಟಿಯಾಗಿಯೇ ಕೇಳಿಬರುತ್ತಿವೆ. ಮೂಲಗಳ ಪ್ರಕಾರ ಕಾವ್ಯ ಮಾರನ್ ಮತ್ತು ಅನಿರುದ್ಧ್ ರವಿಚಂದ್ರನ್ ಅವರು ಕಳೆದ 1-2 ವರ್ಷದಿಂದಲೂ ಡೇಟಿಂಗ್ನಲ್ಲಿದ್ದು ಇದೀಗ ಮದುವೆಗೆ ಮನಸ್ಸು ಮಾಡಿದರಂತೆ. ಅನಿರುದ್ಧ್ ರವಿಚಂದ್ರನ್ಗೆ ಈಗ ವಯಸ್ಸು 34, ಕಾವ್ಯ ವಯಸ್ಸು 32. ಇಬ್ಬರು ಒಳ್ಳೆಯ ಜೋಡಿಯಾಗುತ್ತಿದೆ ಎನ್ನುತ್ತಿದ್ದಾರೆ ಅಭಿಮಾನಿಗಳು. ಇತ್ತೀಚೆಗೆ ಇಬ್ಬರು ಡಿನ್ನರ್ ಮಾಡಲು ಹೊರಗೆ ಹೋಗಿದ್ದಾಗ ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಿದ್ದಾರಂತೆ. ರೆಡಿಟ್ನಲ್ಲಿ ಈ ಬಗ್ಗೆ ಚರ್ಚೆ ನಡೆದಿತ್ತು. ಕಳೆದ ವರ್ಷ ಇವರಿಬ್ಬರು ಲಾಸ್ ವೆಗಾಸ್ನಲ್ಲಿ ಕಸಿನೋನಲ್ಲಿ ಬಲು ಆತ್ಮೀಯತೆ ಇಬ್ಬರು ಮಧ್ಯೆ ಇತ್ತು. ಅವರನ್ನು ನಾನು ಅಲ್ಲಿ ನೋಡಿದ್ದೇನೆ ಎಂದು ರೆಡಿಟ್ ಬಳಕೆದಾರನೊಬ್ಬರು ಹೇಳಿಕೊಂಡಿದ್ದಾನೆ. ಅನಿರುದ್ಧ್ ರವಿಚಂದ್ರನ್ ಬಲು ಯಶಸ್ವಿ ಸಂಗೀತ ನಿರ್ದೇಶಕ. ಕಾವ್ಯ ಮಾರನ್ ತಂದೆ ಕಲಾನಿಧಿ ಮಾರನ್ ನಿರ್ಮಿಸಿರುವ ಜೈಲರ್ ಸಿನಿಮಾಕ್ಕೆ ಅವರ ಸಂಗೀತ ನೀಡಿದರು. ಈ ಸಿನಿಮಾ ಯಶಸ್ವಿಯಾದ ಬಳಿಕ ಅನಿರುದ್ಧ್ ಐಷಾರಾಮಿಯೊಂದನ್ನು ಉಡುಗೊರೆಯಾಗಿ ಕೊಟ್ಟಿದ್ದರು. ಕಲಾನಿಧಿ ನಿರ್ಮಿಸುತ್ತಿರುವ ಜೈಲರ್ 2 ಹಾಗೂ ಅಲ್ಲು ಅರ್ಜುನ್ ನಟಿಸಿ ಅಟ್ಲಿ ನಿರ್ದೇಶಿಸುತ್ತಿರುವ ಸಿನಿಮಾಕ್ಕೂ ಅನಿರುದ್ಧ್ ಅವರೇ ಸಂಗೀತ ನಡೆಸುತ್ತಿದ್ದಾರೆ.